ಹಾಯ್ ಫ್ರೆಂಡ್ಸ್, ಆ್ಯಕ್ಚುಲಿ ನೀವು ನೋಡೋದಾದರೆ ಈಗ ಆಲ್ರೆಡಿ ಶಾಕಿಂಗ್ ಸಂಗತಿ ಬಂದಿದೆ. ಅದೇನಂತಂದರೆ ನಮ್ಮ ಕನ್ನಡದ ಪ್ರತ್ಯೇಕ ಒರಿಜಿನಲ್ ಶೋ ಅಂದರೆ ಎಷ್ಟು ಜನ ಕಾಯ್ಕೊಂಡಿರ್ತಾರೆ ಬಿಗ್ ಬಾಸ್ನ ನೋಡೋಕ್ಕೆ ಅಂತ. ಎಲ್ಲರೂ ಅಕ್ಟೋಬರ್ ಇಲ್ಲ ಡಿಸೆಂಬರ್ವರೆಗೂ ಕಾಯಬೇಕಾಗಿರೋಂಥ ಪರಿಸ್ಥಿತಿ ಇತ್ತು ಈ 12 ಸೀಸನಲ್ಲಿ. ಯಾಕೆಂದರೆ ಫಸ್ಟ್ನೇ ಸೀಸನ್ ನೀವು ನೋಡಿರ್ಬೋದು, ವಿಜಯ್ ರಾಘವೇಂದ್ರ ಅವ್ರು ಗೆದ್ದರು. ಅದೇ ಅವ್ರಿಗೆ ವೀಕ್ಲಿ ಸ್ಯಾಲ್ರಿ ಇದ್ದಿದ್ದು 2.5 ಲಕ್ಷ. ನೀವು ನೋಡ್ತಿದ್ರೆ ಪ್ರತಿಯೊಂದು ಶೋ ವರ್ಷಕ್ಕೆ ರೆವೆನ್ಯೂ ಜಾಸ್ತಿ ಮಾಡುತ್ತೆ, ಅದೇ ಕೂಡ ಸ್ಯಾಲ್ರಿ ಕೂಡ ಜಾಸ್ತಿ ಮಾಡಬೇಕು. ಆದರೆ ಬಿಗ್ ಬಾಸ್ ಮಾಡಿದ್ದು ತಪ್ಪೇನಂತಂದರೆ ಎಲ್ರಿಗೂ ಅದೇ ಸ್ಯಾಲ್ರಿ. ಈ 12 ಸೀಸನ್ ಫಸ್ಟ್ ಸೀಸನ್ ಏನು ಸ್ಯಾಲ್ರಿ ಇತ್ತು ಅದೇ ಸ್ಯಾಲ್ರಿನೇ 12ನೇ ಸೀಸನ್ಗೂ ಕೊಟ್ಟರು. ಅಂದರೆ ಈ ಎಲ್ಲ ಶೋ ಹೆಂಗಾಗತ್ತಂದರೆ ಲೋಯಿಂದ ಹೈ ಆಗುತ್ತೆ. ಅಂದರೆ ಸಣ್ಣ ಕಂಟೆಸ್ಟೆಂಟಿಂದ ದೊಡ್ಡದಾದರೆ ಇಲ್ಲಿ ನಮಗೆ ಕಂಟೆಸ್ಟೆಂಟ್ಗಳ ಕೊರತೆ ಬಂದು ಈಗ ನೀವು ಕೂಡ ಹೋಗ್ಬೋದು. ಅದು ನೀವೇನಿಲ್ಲ, ನಾರ್ಮಲಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಆ ವೆಬ್ಸೈಟಲ್ಲಿ ಅಂತ ಬಿಗ್ ಬಾಸ್ ಅವರೇ ಈಗ ಹೇಳಿದ್ದಾರೆ. ಅದು ಹೇಗೆ ಅಪ್ಲೋಡ್ ಮಾಡೋದು, ಅದರಿಂದ ಹೇಗೆ ಕೂಡ ನೀವು ಕೂಡ ಹೋಗ್ಬೋದು. ಹಾಗೆ ನಾನು ಕೂಡ ಅಪ್ಲೈ ಮಾಡ್ತೀನಿ, ನೋಡೋಣ ನೀವು ಹೋಗ್ತೀರಾ ನಾನು ಹೋಗ್ತೀನಾ ಯಾರು ಹೋಗ್ತೀರಾ ಅಂತ ಎಲ್ಲ ಕೂಡ ಗೊತ್ತಾಗತ್ತೆ. ಹಾಗೆ ನಮ್ಮ ಬಿಗ್ ಬಾಸಲ್ಲಿ ಗಿಲ್ಲಿ ಥರ ಯಾರಾದರೂ ಕಂಟೆಸ್ಟೆಂಟ್ ಬರ್ಬೋದಾ ಯೋಚನೆ ಮಾಡಿ. ಗಿಲ್ಲಿ ನಿಮಗೆ ನೆನಪಿರ್ಬೋದು, ಹನುಮಂತು, ಪ್ರಥಮು, ಗಿಲ್ಲಿ ಇವು 3 ಜನ ಬಿಟ್ಟರೆ ಯಾರು ಗೆದ್ದರು ಅಂತ ಸುಮಾರು ಜನಕ್ಕೆ ಇದು ಕೂಡ ಗೊತ್ತೇ ಇಲ್ಲ ಯಾರು ಗೆದ್ದಿದ್ದಾರೆ ಅಂತ. ಯಾಕೆಂದರೆ ಆಡೋರು ಸುಮಾರು ಜನ ಇರ್ತಾರೆ, ಅದೇ ತಲೆಯಲ್ಲಿ ಉಳ್ಕೊಳ್ಳೋರು ಇಂಥ 3 ಜನ ಮಾತ್ರ. ಅದೇ ರೀತಿ ಈ ಸತಿ ಯಾರು ಗೆಲ್ಬೋದು? ಗಿಲ್ಲಿ ಕಂಟೆಸ್ಟೆಂಟ್ನ ರೀಪ್ರೆಸೆಂಟ್ ಮಾಡೋ ಕಂಟೆಸ್ಟೆಂಟ್ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಯಾರು ಇರ್ಬೋದು? ನಮ್ಮ ಸ್ಯಾಮ್ ಸಮೀರ್ ಬರ್ತಾರಾ, ಅಥವಾ ಡಾಕ್ಟರ್ ಬ್ರೋ ಬರ್ತಾರಾ, ಅಥವಾ ಕೀರ್ತಿ ಬರ್ತಾರಾ, ಅಥವಾ ನಮ್ಮದು ಯಾರು ಅಮಲ್ ಡಮಲ್ ಅದೇ ಹಮ್ಕು ಡುಮ್ಕು ಅಂತ ಹಿಂಗೆ ಎಲ್ಲ ಆ್ಯಕ್ಷನ್ ಮಾಡ್ತಾರಲ್ಲ ಅವ್ರು ಬರ್ತಾರಾ? ನೋಡೋಣ ಯಾರು ಬರ್ಬೋದು, ಯಾರು ಗೆಲ್ಬೋದು. ನಾನು ಕೂಡ ಕಾಯ್ತಾ ಇದ್ದೀನಿ. ಹಾಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ನೆಕ್ಸ್ಟ್ ವೀಡಿಯೋ ಹೇಗೆ ಅಪ್ಲೈ ಮಾಡೋದು, ನನ್ನ ಸ್ವತಃ ವೀಡಿಯೋ ಮಾಡಿ ಹೇಗೆ ಅಪ್ಲೈ ಮಾಡೋದು ಅನ್ನೋದು ನಿಮಗೆ ತೋರಿಸ್ತೀನಿ.